ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್ ಇವತ್ತು ನಿಮ್ಮ ಬಸುಕಿ ಲಿಥಿಯಂ ಯುಪಿಎಸ್ ಕಂಪನಿಗೆ ಬಂದಿದ್ದೀನಿ ನಾನು. ಸೊ ಕರ್ನಾಟಕದಲ್ಲಿ ಎಲ್ಲ ಮನೆ ಮಾತಾಗಿದೆ. ಬಸುಕಿ ಲಿಥಿಯಂ ಯುಪಿಎಸ್ ಅಂದ್ರೆ ಪ್ರತಿಯೊಬ್ಬರಿಗೆ ಗೊತ್ತಾಗುವಂತದ್ದು. ಫಸ್ಟ್ ಎಲ್ಲ ಬ್ರೀಫ್ ಆಗಿ ನಿಮ್ ಪರಿಚಯ ಮತ್ತೆ ಕಂಪನಿ ಪರಿಚಯ ಎಲ್ಲ ತಿಳಿಸ್ಕೊಡಿ. ಸರ್, ನಾನು ಬಸುಕಿ ಲಿಥಿಯಂ ಯುಪಿಎಸ್ ಕಂಪನಿಲಿ ಆಸ್ ಎ ಏರಿಯಾ ಸೇಲ್ಸ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ನೇಮ್ ಬಂದು ಅರ್ಚನಾ ಅಂತ. ಸೂಪರ್ ಮೇಡಮ್. ಮೇಡಮ್ ಎಷ್ಟು ವರ್ಷದಿಂದ ಈ ಒಂದು ಬಸುಕಿ ಲಿಥಿಯಂ ನ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಇದ್ದೀರಾ? ಸರ್, ಆಕ್ಚುಲಿ ನಮ್ ಕಂಪನಿ ಬಂದು 15 ಇಯರ್ಸ್ ಓಲ್ಡ್ ಕಂಪನಿ ಅಂತಾನೆ ಹೇಳ್ಬೋದು. ಆಕ್ಚುಲಿ ನಾವು ಫಸ್ಟ್ ಟ್ರೇಡಿಂಗ್ ಮಾಡ್ತಾ ಇದ್ವಿ. ನಾವು ಸ್ಟಾರ್ಟ್ ಮಾಡಿದ್ದು ಹುಬ್ಳಿಲಿ. ನಾವು ಫಸ್ಟ್ ಟ್ರೇಡಿಂಗ್ ಮಾಡ್ತಾ ಇದ್ವಿ. ತದನಂತರ ಎಷ್ಟು ದಿವಸ ಈ ಟ್ರೆಡಿಷನ್ ಯುಪಿಎಸ್ ನ ಯೂಸ್ ಮಾಡೋದು, ಆಸಿಡ್ ಅಕ್ಕಿ, ಡಿಸ್ಟಿಲ್ಡ್ ವಾಟರ್ ಅಕ್ಕಿ. ಸೊ ಇದಕ್ಕೆ ಏನಾದ್ರು ಒಂದು ಪರಿಹಾರ ಬೇಕು ಅಂತ ನಾವ್ ಹೇಳ್ಬಿಟ್ಟು ಸೊ ಲಿಥಿಯಂ ಅಲ್ಲಿ ರಿಸರ್ಚ್ ಗೆ ಬಂದ್ವಿ. ಸೊ ಆಗ್ಲೇ ನಾವು ಬಸುಕಿ ಲಿಥಿಯಂ ಯುಪಿಎಸ್ ಅಂತ ಲಾಂಚ್ ಮಾಡಿದ್ದು. ಈಗ ಬಸುಕಿ ಲಿಥಿಯಂ ಯುಪಿಎಸ್ ನ ಕರ್ನಾಟಕದಲ್ಲಿ ಸಕ್ಸಸ್ಫುಲ್ ಆಗಿ ಕೊಡ್ತಾ ಇದಾರ. ಹಳ್ಳಿಗೂ ಹೋಗ್ತಾ ಇದೆ ಅಂತ ಹೇಳಿದ್ರಿ. ಬಟ್ ಮಾರ್ಕೆಟಿಂಗ್ ಅಲ್ಲಿ ಅಂದ್ರೆ ಮಾರ್ಕೆಟ್ ಅಲ್ಲಿ ಬಂದ್ರೆ ಸುಮಾರು ಕಂಪನಿಗಳು ಇದಾವ ನಿಮ್ ಜೊತೆ. ಸುಮಾರು ಕಂಪನಿ ಯುಪಿಎಸ್ ಇದೆ, ಇನ್ವರ್ಟರ್ಸ್ ಎಲ್ಲ ಇದಾವ. ಜನರು ನಿಮ್ಮನ್ನೇ ಏನಕ್ಕೆ ಇಷ್ಟ ಪಡ್ಬೇಕು, ನಿಮ್ ಕಂಪನಿ ಬ್ರಾಂಡ್ ಏನಕ್ಕೆ ತೊಗೊಳ್ಬೇಕು ಸ್ವಲ್ಪ ತಿಳಿಸ್ಕೊಡಿ ಅಲ್ಲ. ಸರ್, ಇವಾಗ ಟ್ರೆಡಿಷನ್ ಯುಪಿಎಸ್ ಇರುತ್ತೆ. ಸೊ ಮತ್ತೆ ನಮ್ದು ಬಂದು ಲಿಥಿಯಂ ಯುಪಿಎಸ್ ಇರುತ್ತೆ. ಟ್ರೆಡಿಷನ್ ಯುಪಿಎಸ್ ಅಂದ್ರೆ ಅದಕ್ಕೆ ಆಸಿಡ್ ಅಕ್ಕಿ, ಡಿಸ್ಟಿಲ್ಡ್ ವಾಟರ್ ಗೆ ಮೇಂಟೈನ್ ಮಾಡಬೇಕು. ಅದೆಷ್ಟೇ ಮೇಂಟೈನ್ ಮಾಡಿದ್ರು ಕೂಡ 3 to 4 ಇಯರ್ಸ್ ಗೆ ಬ್ಯಾಟ್ರಿ ಫೈಲ್ಯೂರ್ ಆಗುತ್ತೆ. ಮತ್ತೆ ಕಸ್ಟಮರ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾಗುತ್ತೆ ಅದೇ ಇನ್ವರ್ಟರ್ ಗೆ ಬ್ಯಾಟ್ರಿನ ಪರ್ಚೇಸ್ ಮಾಡೋದಕ್ಕೆ. ಬಟ್ ಅದೇ ನಮ್ಮ ಲಿಥಿಯಂ ಯುಪಿಎಸ್ ಗೆ ಬಂದ್ರೆ ಬಾಸುಕಿ ಲಿಥಿಯಂ ಯುಪಿಎಸ್ ಗೆ ಸೊ ಟೋಟಲಿ ಜೀರೋ ಮೇಂಟೆನೆನ್ಸ್, ನೋ ಆಸಿಡ್, ನೋ ಡಿಸ್ಟಿಲ್ಡ್ ವಾಟರ್, ಫಿಟ್ ಅಂಡ್ ಫರ್ಗೆಟಬಲ್ ಆಗಿರುತ್ತೆ. ಓಕೆ, ಎಲ್ಲ ಜೀರೋ ಮೇಂಟೆನೆನ್ಸ್ ಮೇಡಮ್. ಲೈಟ್ ವೇಟ್ ಅಲ್ವಾ? ಮತ್ತೆ ಯಾರು ಬೇಕಾದ್ರೂ ತಗೊಂಡು ಈಜಿ 19 kg ವೇಟ್ ಅಷ್ಟೇ ಇರುತ್ತೆ ಸರ್. ಒಬ್ರೇ ಎತ್ಕೋಬಹುದಾ? ಹೌದು, ನಮ್ಮಂತ ಮಹಿಳೆಯರು ಕೂಡ ಈಸಿ ಕ್ಯಾರಿ ಮಾಡಿ ಯೂಸ್ ಮಾಡಬಹುದು ಸರ್. ಮೇಡಮ್ ಈಗ ಮಾರ್ಕೆಟ್ ಅಲ್ಲಿ ಸಿಗ್ಬೇಕಂದ್ರೆ ಬ್ಯಾಟ್ರಿ ಒಬ್ರು ಎತ್ಕೊಂಡು ಹೋಗ್ಬೇಕು, 4 ಜನ ಮೇಲ್ಗಡೆ ಇನ್ವರ್ಟರ್ ಒಬ್ರು. ಸೊ ಈ ತರ ಇರುತ್ತೆ. ಇದಕ್ಕೇನು ಎಕ್ಸ್ಟ್ರಾ ಏನಿರಲ್ವ? ಇಷ್ಟೇನಾ? ಇಷ್ಟೇ. ಇದ್ರಲ್ಲೇ ಇನ್ವರ್ಟರ್ ಬ್ಯಾಟ್ರಿ ಎರಡು ಇನ್ಬಿಲ್ಟ್ ಅಲ್ಲೇ ಇರುತ್ತೆ. ಇನ್ಬಿಲ್ಟ್ ಇದೆಯಾ? ಹೌದು. ಜಸ್ಟ್ ಈ ತರ ಪ್ಲಗ್ ಮಾಡಿದ್ರೆ ಮುಗ್ದೋಯ್ತಲ್ವಾ? ಮುಗ್ದೋಯ್ತು ಸರ್. ಇಷ್ಟೇನಾ? ಇಷ್ಟೇ. ಸೊ ಮನೇಲಿ ಹಾಕಿದ್ರೆ ನೋಡಕ್ಕೂ ಲುಕ್ ಇರುತ್ತಲ್ವಾ? ಹೌದು, ಸೂಪರ್ ಆಗಿರುತ್ತೆ ಅಲ್ವಾ? ಗ್ರೇಟ್. ಇದ್ರದ್ದು ಮೇಂಟೆನೆನ್ಸ್ ಏನಾದ್ರೂ ಇರುತ್ತಾ? ಯಾವ ತರ? ಇಲ್ಲ ಸರ್, ಲೈಫ್ ಟೈಮ್ ಜೀರೋ ಮೇಂಟೆನೆನ್ಸ್ ಇರುತ್ತೆ. ನೋ ಆಸಿಡ್, ನೋ ಡಿಸ್ಟಿಲ್ಡ್ ವಾಟರ್, ಫಿಟ್ ಅಂಡ್ ಫರ್ಗೆಟಬಲ್ ಆಗಿರುತ್ತೆ. ಜಸ್ಟ್ ಓನ್ಲಿ 22 kg weight ಇರುತ್ತೆ, 1 kV ಕೂಡ. ಸೊ ಪೋರ್ಟಬಲ್ ಡಿಸೈನ್ ಕೂಡ ಇರುತ್ತೆ. ಸೊ ಹಾಗೆ ನಿಮ್ಗೆ ಸೈನ್ ವೇವ್ ಔಟ್ಪುಟ್ ಇರುತ್ತೆ, ನೋ ಡಿಸ್ಟಿಲ್ಡ್ ವಾಟರ್. ಸೊ ನೆಕ್ಸ್ಟ್ ವಾಲ್ ಮೌಂಟ್ ಕೂಡ ಈಸಿಯಾಗಿ ಮಾಡಬಹುದು. ಓಕೆ, ಸ್ಲಿಕ್ ಇನ್ ಸೈಜ್ ಆಗಿರುತ್ತೆ. ಮತ್ತೆ ಪ್ಲಗ್ ಅಂಡ್ ಪ್ಲೇ ಇರುತ್ತೆ, ಈಸಿ ಇನ್ಸ್ಟಾಲೇಷನ್ ಇರುತ್ತೆ. ಓಕೆ, ಏನ್ ತೊಂದ್ರೆ ಇಲ್ಲ ಅಲ್ವಾ? ಪ್ರತಿಯೊಬ್ಬರು ಆರಾಮಾಗಿ ಬಳಕೆ ಮಾಡ್ಕೋಬಹುದು. ಹೌದು, ಲೈಫ್ ಟೈಮ್ ವರೆಗೂ ಜೀರೋ ಮೇಂಟೆನೆನ್ಸ್. ಏನ್ ನೀರ್ ಹಾಕ್ಬೇಕು ಆಗಿರುತ್ತೆ ಸರ್ ನಮ್ ಯುಪಿಎಸ್ ಅಲ್ವಾ? ಸರ್ವಿಸ್ ಸಪೋರ್ಟ್ ಎಲ್ಲ ಇರುತ್ತಲ್ವಾ? ಹೌದು, ಆಫ್ ಕೋರ್ಸ್. ನಾವು ಪ್ರಾಡಕ್ಟ್ ಕೊಡ್ತಿದೀವಿ ಅಂದ್ರೆ ಸರ್ವಿಸ್ ಕೊಡ್ಲೇಬೇಕಲ್ವಾ? ರೆಸ್ಪಾನ್ಸಿಬಿಲಿಟಿ. ಓಕೆ, ಈಗ ಪ್ರಾಡಕ್ಟ್ ರೇಂಜಸ್ ಗಳಲ್ಲಿ ಸುಮಾರು ವೆರೈಟೀಸ್ ಎಲ್ಲ ಇದೆ. ಯಾವ ತರ ಮೇಡಮ್, ಯಾವ ರೇಂಜ್ ಅಲ್ಲಿ ಇದಾವೆ, ಯಾವ ತರ ಇದಾವೆ ಕರ್ನಾಟಕ ಜನತೆಗೆ? ಸರ್, ನಮ್ಮಲ್ಲಿ 0.5 kV ಇಂದ 10 kV ವರೆಗೂ ಯುಪಿಎಸ್ ಅವೈಲಬಿಲಿಟಿ ಇದೆ. ಅಂದ್ರೆ 0.5 kV ಬಂದು ಒಂದು ಸ್ಮಾಲ್ ಸ್ಟ್ರೀಟ್ ಸೈಡ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಯೂಸ್ ಆಗೋದ್ರಿಂದ ಹಿಡಿದು ಒಂದು ಬಿಗ್ ಆಫೀಸ್ ಪರ್ಪಸ್ ಗೆ, ಹಾಸ್ಪಿಟಲ್ ಪರ್ಪಸ್ ಗೆ ಎಲ್ಲಾ ರೀತಿ ಕೂಡ ಯುಪಿಎಸ್ ಅವೈಲಬಿಲಿಟಿ ಇದೆ. ರೇಂಜ್ ಅಲ್ಲಿ ಇದೆ ಮೇಡಮ್ ನಿಮ್ದು ಯುಪಿಎಸ್ ನೆಲ್ಲ ತಿಳಿಸ್ಕೊಡಿ. ಇವಾಗ ಮನೆ ಪರ್ಪಸ್ ಗೆ ಒಂದು ಯುಪಿಎಸ್ ಬೇಕಾಗಿದೆ ನನಗೆ. ಇದ್ರ ಬಗ್ಗೆ ಒಂದ್ ಸ್ವಲ್ಪ ತಿಳಿಸಿದ್ರೆ, ಇವಾಗ ನಮ್ಮ ಮನೆಯಲ್ಲಿ ಒಂದು ಕ್ಯಾಮ್ರಾಸ್ ಇದೆ, ಬ್ಯಾಕಪ್ ಗೆ ಬೇಕಾಗುತ್ತೆ. ಅದ್ರ ಬಗ್ಗೆ ತಿಳಿಸಿದ್ರೆ ನೋಡ್ಬೋದು ನಾವು. ಓಕೆ ಸರ್, ಆಕ್ಚುಲಿ ಇವಾಗ ನಿಮ್ಗೆ 1 kV ಲಿ 3 ವೇರಿಯಂಟ್ಸ್ ಇದೆ ಸರ್. ಓಕೆನಾ? ಇದು BD 1000 ಅಂತ, ಇದು BK1250, ಇದು BG 1250 ಅಂತ 3 ವೇರಿಯಂಟ್ಸ್ ಇದೆ. ಮೂರು ನಿಮ್ಗೆ 1 kV ನೇ ಬರುತ್ತೆ. ಆಕ್ಚುಲಿ ಇದು ನಿಮ್ಗೆ 1 kV, ಇವೆರಡು 1.25 kV ಬರುತ್ತೆ. ಕ್ಯಾಮೆರಾ ಪರ್ಪಸ್ ಗೆಲ್ಲ ಯೂಸ್ ಆಗಬಹುದಲ್ಲ? ಯೂಸ್ ಆಗುತ್ತೆ. ಓಕೆನಾ? ಸೊ ನಿಮಗೆ 1000 VA 800 ವ್ಯಾಟ್ಸ್ ಔಟ್ಪುಟ್, 100 AH ಬ್ಯಾಟರಿ ಬರುತ್ತೆ, BD 1000. ಓಕೆನಾ? ಇದು ಬೋತ್ ಇನ್ವರ್ಟರ್ ಬ್ಯಾಟರಿ, 3 ಇಯರ್ಸ್ ವಾರಂಟಿ, 10 ಇಯರ್ಸ್ ಬ್ಯಾಟರಿ ಲೈಫ್ ಇರುತ್ತೆ. ಸೊ ಬ್ಯಾಕಪ್ ಎಷ್ಟು ಬರಬಹುದು ಮೇಡಂ? ಇವಾಗ ನಿಮ್ಗೆ ಒಂದು 2 CC ಕ್ಯಾಮೆರಾ, ಮತ್ತೆ ಒಂದು ಫ್ಯಾನ್, ಒಂದ್ 2 ಲೈಟ್, 1 TV ಈ ರೀತಿ ಯೂಸ್ ಮಾಡ್ಕೊಳ್ತೀರಾ ಅಂದ್ರೆ ನಿಮ್ಗೆ 3 hours ಬರುತ್ತೆ ಸರ್ ಈ ಮಾಡೆಲ್ ಅಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಮಾಡೆಲ್ ಬಂದು BK1250 ಅಂತ ಇದೆ. ಸೊ ಇದು ನಿಮ್ಗೆ 1250 VA 1000 ವ್ಯಾಟ್ಸ್ ಔಟ್ಪುಟ್, 100 AH ಬ್ಯಾಟರಿ ಇರುತ್ತೆ. ಓಕೆನಾ? ಇದು ನಿಮ್ಗೆ 100 AH ಬ್ಯಾಟರಿ ಇರುತ್ತೆ. ಮೂರು ಕೂಡ ನಿಮ್ಗೆ 100 AH ಬ್ಯಾಟರಿ ಇರುತ್ತೆ. ಓಕೆನಾ? 4 ಇಯರ್ಸ್ ಬೋತ್ ಇನ್ವರ್ಟರ್ ಬ್ಯಾಟರಿ, 4 ಇಯರ್ಸ್ ವಾರಂಟಿ, 10 ಇಯರ್ಸ್ ಬ್ಯಾಟರಿ ಲೈಫ್ ಇರುತ್ತೆ. ಸೊ ನೆಕ್ಸ್ಟ್ ಈ ಮಾಡೆಲ್ ಬಂದು BG 1250 ಅಂತ ಇರುತ್ತೆ. ಸೊ ಇದು 1250 VA 1000 ವ್ಯಾಟ್ಸ್ ಔಟ್ಪುಟ್, 100 AH ಬ್ಯಾಟರಿ. ಸೊ ಓನ್ಲಿ ವಾರಂಟಿ ಅಷ್ಟೇ ಡಿಫರೆನ್ಸ್. ಇದು ಬ್ಯಾಟರಿಗೆ 5 ಇಯರ್ಸ್, ಇನ್ವರ್ಟರ್ ಗೆ 2 ಇಯರ್ಸ್. ಇದು ಬೋತ್ ಇನ್ವರ್ಟರ್ ಬ್ಯಾಟರಿ 4 ಇಯರ್ಸ್. ಇಷ್ಟೇ ವಾರಂಟಿ ಡಿಫರೆನ್ಸ್ ಇರುತ್ತೆ ಎರಡು. ನಮ್ಮ ವೇಟ್ ಪ್ರಕಾರ ಹೋದ್ರೆ ಸರ್ ವೆಯ್ಟ್ ಮೂರು ಕೂಡ 19 kg ನೇ ವೆಯ್ಟ್ ಇರುತ್ತೆ. 19 kg. ಹೌದು. ಇದೇ ನಮ್ಮ ಬ್ಯಾಂಗ್ಳೂರ್ ಡಿಸ್ಟ್ರಿಬ್ಯೂಟರ್ ಆಫೀಸು. ಸೊ ಇವರೆಲ್ಲ ನಮ್ಮ ಸ್ಟಾಫ್ ಇದ್ದಾರೆ. ಸೊ ಇಲ್ಲಿ ಎಲ್ಲ ನಮ್ದು ಸ್ಟಾಕ್ ಕೂಡ ಇದೆ. ಇಲ್ಲೇ ಬಂದು ಇವಾಗ್ಲೇ ಕ್ಯಾರಿ ಮಾಡಿ ತಗೊಂಡ್ ಹೋಗ್ಬೋದು. ಸೊ ಇದೇ ನಮ್ಮ ಸ್ಟಾಕ್ಸ್. ನೀವ್ ಯಾವಾಗಾದ್ರೂ ಬಂದು 9 to 6 o'clock ಒಳಗಡೆ ಯಾವಾಗ ಬೇಕಾದ್ರೂ ಯಾವ ಮಾಡೆಲ್ ಆದ್ರೂ ಪರ್ಚೇಸ್ ಮಾಡಬಹುದು. ಸೊ ಹಾಗೆ ನಮ್ಮ ಬ್ಯಾಂಗ್ಳೂರ್ ಡಿಸ್ಟ್ರಿಬ್ಯೂಟರ್ ಆಗಿರುವಂತಹ ಸೊ ನಂದೀಶ್ ಸರ್ ಕೂಡ ಇದಾರೆ. ಸೊ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಾಯ್ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್, ನೀವ್ ಹೇಗಿದ್ದೀರಾ? ಸೂಪರ್ ಮೇಡಮ್. ಸೊ ವೀಕ್ಷಕರಿಗೆ ನಮಸ್ಕಾರ, ಎಲ್ಲರಿಗೂ ನಾ ಅಬ್ದುಲ್ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ಭಗತ್ ಇಂಟೀರಿಯರ್ಸ್ ಅಲ್ಲಿ ಇದೀನಿ ನಾನು. ನಮ್ ಜೊತೆ ಸರ್ ಇದಾರೆ. ಸೊ ಇವ್ರು ಬಂದ್ಬಿಟ್ಟು ಏನಂದ್ರೆ ಬಸುಕಿ ಲಿಥಿಯಂ ಯುಪಿಎಸ್ ನ ಓವರ್ ಆಲ್ ಬೆಂಗಳೂರಲ್ಲಿ ಏನಂತಂದ್ರೆ ಡೀಲರ್ಶಿಪ್, ಡಿಸ್ಟ್ರಿಬ್ಯೂಟರ್ ತಗೊಂಡು ಎಲ್ಲಾ ಕಡೆ ಸೇಲ್ ಮಾಡ್ತಾ ಇದಾರೆ. ಬನ್ನಿ ನಮ್ ಜೊತೆ ಸರ್ ಇದಾರೆ, ವೆಲ್ಕಮ್ ಮಾಡಿ ಸರ್. ನಮಸ್ಕಾರ ಸರ್. ನಮಸ್ತೆ
ಸರ್ ಈಗ ಫಸ್ಟ್ ನಿಮ್ ಪರಿಚಯನ ಕರ್ನಾಟಕ ಜನತೆ ಮಾಡಿಕೊಡಿ. ಭಗತ್ ಇಂಟೀರಿಯರ್ಸ್ ಅಂತ ಇಟ್ಕೊಂಡಿದ್ದೀರಾ, ಎಲ್ಲ ಇಂಟೀರಿಯರ್ಸ್ ಇದೆ, ಅದ್ರ ಜೊತೆ UPS ನು ಬಸುಕಿ ಲಿಥಿಯಂ UPS ನ ಕರ್ನಾಟಕದಲ್ಲೆಲ್ಲ ಸೇಲ್ ಮಾಡ್ತಾ ಇದೀರಾ ಅಂತ ಹೇಳಿದ್ರಿ. ಸ್ಪೆಷಲ್ ಆಗಿ ಬೆಂಗಳೂರಿಗೆ ನೀವೇ ಇಲ್ಲಿ ಡಿಸ್ಟ್ರಿಬ್ಯೂಟರ್ ಇರೋದು ಅಂತ ಹೇಳಿದ್ರಿ. ಯಾವ ತರ ಸರ್ ಅಂತ ತಿಳಿಸ್ಕೊಡಿ. ನಮಸ್ತೆ ವೀಕ್ಷಕರೇ, ನಂದೀಶ್ ಅಂತ ನನ್ನ ಹೆಸರು. ಭಗತ್ ಇಂಟೀರಿಯರ್ಸ್ ನಮ್ದು. ನಂದು ಈ ಪ್ರಾಡಕ್ಟ್ ತಗೋಬೇಕಂತ ಅಂದ್ರೆ ಕಾರಣ, ನನಗೆ ಯಾವ್ದ್ರಲ್ಲೂ ಸ್ಪೆಷಲ್ ಹುಡುಕ್ತೀನಿ ನಾನು. ಸುಮ್ಮನೆ ನಾರ್ಮಲ್ ಆಗಿರುವಂತನೆಲ್ಲ ಮಾಡಲ್ಲ. ಯಾಕೆ ಅಂತಂದ್ರೆ ನನ್ನ ಇಂಟೀರಿಯರ್ಸ್ ಹಂಗೆ, ಇಂಟೀರಿಯರ್ಸ್ ಏನು UPS ಏನು ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತಾರೆ. ಆದ್ರೆ ನಾನು ಏನಕ್ಕೆ ಇದನ್ನ ತಗೊಂಡೆ ಅಂದ್ರೆ ಇದ್ರಲ್ಲಿ ಸ್ಪೆಷಲ್. ಯಾಕೆ ಅಂತಂದ್ರೆ ಬೇರೆ ಬ್ಯಾಟ್ರಿಗೂ ನಮ್ಮ ಬ್ಯಾಟ್ರಿಗೂ ಈ ಬ್ಯಾಟ್ರಿಗೂ ಇರೋ ವ್ಯತ್ಯಾಸ ನೋಡಿದೆ. ನನಗೆ ಸ್ಟಾರ್ಟಿಂಗ್ ಅಲ್ಲಿ ನಾನು ಸುಮ್ಮನೆ ಹಾಗೆ ತಗೊಳ್ಳಲ್ಲ, ನಾನೇ ಟೆಸ್ಟ್ ಮಾಡೇ ತಗೋಬೇಕು. ಹಂಗಾಗಿ ನನ್ನ ಶೋರೂಮ್ಗೆ ನಾನು ಒಂದ್ಸತಿ ಇದನ್ನ ಹಾಕ್ಸ್ಕೊಂಡು ನನಗೆ ಓಕೆ ಅನ್ನಿಸ್ಮೇಲೆ ಆಮೇಲೆ ಡೀಲರ್ಶಿಪ್ ತಗೊಂಡು, ಡೀಲರ್ಶಿಪ್ ಆಗಿ ಚೆನ್ನಾಗಿ ಅರ್ನ್ ಆಗ್ತಾ ಇದೆ ಅಂದಾಗ ನಾನು ಡಿಸ್ಟ್ರಿಬ್ಯೂಷನ್ಶಿಪ್ ತಗೊಂಡು ಆಮೇಲೆನೇ ನಾನು ಇವಾಗ ಈ ತರ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇರೋದು. ಹಾಗಾಗಿ ಇದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಹೇಳೋಕೆ ಒಂಥರ ಆಶ್ಚರ್ಯ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ಬೇರೆ UPS ಇದಕ್ಕೂ ಕಂಪೇರೇ ಮಾಡೋಕ್ಕಾಗಲ್ಲ, ಆ ತರ ಇದೆ. ನನಗೆ ಇನ್ನೊಂದು ಎಕ್ಸ್ಟ್ರಾ ಇದಕ್ಕೆ ಜಾಸ್ತಿ ಇಷ್ಟ ಆಗಿದೆ ಅಂದ್ರೆ, ನನ್ನ ಕಾರಲ್ಲಿ ನೈಟಲ್ಲಿ ಎಲ್ಲಾರು ಹೋಗ್ಬೇಕಂದ್ರೆ ಕಾರಲ್ಲಿ ಎತ್ತಿ ಇಟ್ಕೊಂಡು ಹೊರಗಡೆ ಹೊಂಟೋಗ್ಬೋದು. ಒಳ್ಳೆ ಪಾರ್ಟಿ ಗೀಟಿ ಮಾಡ್ಬೇಕು ಅಂದ್ರೆ ಇದ್ರಲ್ಲೇ ಇದೇ ಬೆಳಕಲ್ಲಿ ಆರಾಮಾಗಿ ನಾವು ಮಾಡ್ಕೊಬರ್ಬೋದು. ಸರ್ ಈಗ ಚಿಕ್ಕ UPS ಎಲ್ಲಿ ಬೇಕಾದ್ರೆ ಕ್ಯಾರಿ ಮಾಡಬಹುದು ಅಂತಂದ್ರೆ, ಈ ಚಿಕ್ಕ ಫುಡ್ ಎಲ್ಲ ಅಲ್ಲಿ ಮಾಡ್ತಾ ಇರ್ತಾರೆ ಸರ್. ಅಂದ್ರೆ ಬೇರೆ ಕಡೆ ಕೈಬಂಡಿಯಲ್ಲಿ, ಫುಟ್ಪಾತ್ ಅಲ್ಲಿ ನೈಟ್ 1 ಗಂಟೆ 2 ಗಂಟೆ ಅವ್ರು ಮಾಡ್ತಾರಲ್ಲ, ಬೆಳಿಗ್ಗೆ 3 ಗಂಟೆಗೆ ಅಂತೆಲ್ಲ ಮಾಡ್ತಾರೆ. ಅವ್ರು ಆರಾಮಾಗಿ ನೈಟ್ ಎಲ್ಲ ಮನೇಲಿ ಚಾರ್ಜ್ ಮಾಡ್ಕೊಂಡು ಅಲ್ಲಿ ತಗೊಂಡು ಹೋಗೋದಲ್ವಾ? ಹೌದು ಸರ್, ಆರಾಮಾಗಿ ಯೂಸ್ ಮಾಡ್ಬೋದು. ಫುಟ್ಪಾತ್ ಗಾಡಿಗಳಿಗಂತೂ ತುಂಬಾ ಯೂಸ್ ಆಗುತ್ತೆ ಇದು. ಮತ್ತೆ ಕಬ್ಬನ್ ಜ್ಯೂಸ್ ಅಂಗಡಿಗಳಿಗೆ ಅವಕ್ಕೆಲ್ಲ ತುಂಬಾನೇ ಯೂಸ್ ಆಗುತ್ತೆ ಇದು. ಎಲ್ಲದಕ್ಕೂ ಹೌದು ಹೌದು, ಈಸಿ ಪೋರ್ಟೇಬಲ್ ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಆರಾಮಾಗಿ ಕಾರ್ ಅಲ್ಲ, 2 ವೀಲರ್ ಅಲ್ಲಿ ಏನ್ ಬೇಕಾದ್ರೂ ಕ್ಯಾರಿ ಮಾಡ್ಕೊಂಡು ಎತ್ಕೊಂಡು ಹೋಗಿ ಅವ್ರದ್ದು ಕೆಲಸ ಮುಗಿಸ್ಕೊಂಡು. ಈಗ ಬೇರೆ UPS ಆದ್ರೆ UPS ಇಷ್ಟು ದೊಡ್ಡದು ಇರುತ್ತೆ, ಮತ್ತೆ ಇನ್ವರ್ಟರ್ ಇಷ್ಟು ದೊಡ್ಡದಿರುತ್ತೆ, ಎಲ್ಲ 2-3 ಜನ ಸೇರಲ್ಲ ಎತ್ಕೊಂಡು. ಹೌದು ಸರ್, ಫಸ್ಟ್ ಅದಾದ್ರೆ ಅದನ್ನ 2 ಕ್ಯಾರಿ ಮಾಡ್ಬೇಕು. ಇದು ಆಗಲ್ಲ, ಇದು ಒಂದೇ 2 in 1 ಅಂತಾರಲ್ಲ, ಆ ತರ ಒಂದ್ರಲ್ಲೇನೆ ಮುಗ್ದೋಗುತ್ತೆ. ಬೆಂಗಳೂರಲ್ಲಿ ಡಿಸ್ಟ್ರಿಬ್ಯೂಟರ್ ಕೊಡ್ತಾ ಇದ್ರೆ? ಇಲ್ಲ ಇಲ್ಲ ಸರ್, ನಾನೇ ಫುಲ್ ಬೆಂಗಳೂರು ಡಿಸ್ಟ್ರಿಬ್ಯೂಟರ್. ಈಗ ನನ್ನ ಡೀಲರ್ ಸರ್ಚ್ ಮಾಡ್ತಾ ಇದೀನಿ. ಈಗ ಆಲ್ರೆಡಿ ತುಂಬಾ ಜನ ಡೀಲರ್ಸ್ ಗಳು ಇದಾರೆ, ಇನ್ನೂ ಡೀಲರ್ಸ್ ಹುಡುಕ್ತಾ ಇದೀನಿ. ಏನಕ್ಕೆ ಅಂತ ಅಂದ್ರೆ, ಇಂಟೀರಿಯರ್ ನಾನು ಏನೋ ಒಂದ್ ಕೆಲಸ ಮಾಡ್ತಾ ಇದೀನಿ, ಸ್ವಲ್ಪ ಸಾಕಾಗಲ್ಲ, ಅದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ಅರ್ನ್ ಮಾಡ್ಬೇಕು ಅಂದ್ರೆ ಇದನ್ನೊಂದು ಟಚ್ ಮಾಡ್ಬೋದು. ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇದ್ರು ಎಲ್ಲ ಅಂಗಡಿ GST ಒಂದಿದ್ರೆ ಸಾಕು ಸರ್, ಅವ್ರಿಗೆ ಕೊಡ್ತೀನಿ ನಾನು. ತುಂಬಾ ಜನಕ್ಕೆ ನಾನು ಯಾವುದೇ ಶಾಪ್ ಇರ್ಲಿ ಇಟ್ಕೊಂಡು ಆರಾಮಾಗಿ ಅವರು ಇದು ಮಾಡ್ಕೋಬಹುದಲ್ವಾ? ಆ ತರ ಸುಮಾರು ಉದಾಹರಣೆಗಳಿದೆ. ಅವ್ರು ಫಸ್ಟ್ ಮಾಡ್ತಿದ್ದು ಇನ್ಕಮ್ ಗಿಂತ ಇದು ಎಕ್ಸ್ಟ್ರಾ ಇನ್ಕಮ್ ಆಗುತ್ತೆ. ಸ್ವಲ್ಪ ಇನ್ಕಮ್ ಬರ್ಲಿ ಸರ್, ಯಾರು ಕೊಡ್ತಾರೆ? ಏನ್ ತೊಂದ್ರೆ ಇಲ್ಲ ಅಲ್ವಾ? ಒಂದ್ರಲ್ಲಿ ಒಂದ್ ಆಡ್ ಮಾಡ್ಕೊಂತ ಹೋದ್ರೆ ಆರಾಮಾಗಿ. ಓಕೆ ಸರ್, ಈಗ ಸರ್ವಿಸ್ ಎಲ್ಲ ಏನು ಅವರು ಕಂಪನಿಯವರೆಲ್ಲ ಕೊಡ್ತಾರೆ ಇಲ್ಲೆಲ್ಲ ಲೋಕಲ್ ಎಲ್ಲ? ಹೌದು ಸರ್, ಅದೊಂದು ಸರ್ವಿಸ್. ನಾವು ಬೇರೆ ಡೀಲರ್ಗೂ ಈ ಡೀಲರ್ಶಿಪ್ ತಗೋಬೇಕು ಅಂತ ಅಂದ್ರೆ ಕಾರಣನೇ ನನ್ನ ಇದು. ಯಾಕೆ ಅಂತಂದ್ರೆ ನಾನು ಹೋಗಿ ನಾವು ಸರ್ವಿಸ್ ಮಾಡೋಕ್ ಆಗಲ್ಲ. ನಾವು ಮಾರ್ಬೋದು, ತಗೋ ಇನ್ಸ್ಟಾಲ್ ಮಾಡ್ಬೋದು. ಸರ್ವಿಸ್ ಮೊದಲು ಕಂಪ್ನಿನೇ ಕೊಡುತ್ತೆ ಅಂತ ಗ್ಯಾರಂಟಿ ಬಂದ್ಮೇಲೆ ನಾನು ಇದನ್ನ ತಗೊಂಡಿದ್ದು. ಹಂಗಾಗಿ ನಾನು ಎಲ್ಲರಿಗೂ ಹೇಳೋದು, ಡೀಲರ್ಗಳಿಗೆ ನೀವು ಬನ್ನಿ, ಡೀಲರ್ಶಿಪ್ ತಗೊಳ್ಳಿ, ತಗೋಗಿ ಇನ್ಸ್ಟಾಲ್ ಮಾಡಿ, ಏನೇ ಬಂದ್ರು ಕಂಪ್ನಿ ನೋಡ್ಕೊಡುತ್ತೆ. ಓಕೆ